ನಂದಪುತ್ರಂಗೆ ಜೈ ಎನ್ನಿ. ನಂದಪುತ್ರಂಗೆ ಜೈ ಎನ್ನಿ. ನಂದಪುತ್ರಂಗೆ ಜೈ ಎನ್ನಿ. ನಂದಪುತ್ರಂಗೆ ಜೈ ಎನ್ನಿ. ಚೆಲ್ಲುತ್ತ ಸೌಭಾಗ್ಯದ ಹಾಲ ನೀಡಲು ದರ್ಶನ ಬಾಲಗೋಪಾಲ. ನೀಗಿತು ಗೊಲ್ಲರ ನೋವುಗಳೆಲ್ಲ ಪಲ್ಲಕ್ಕಿ ಏರಿ ಸುತ್ತಲು ಬಂದ ನಂದ ಬಾಲ. ಗೋಕುಲಕ್ಕೆಲ್ಲ ಚೆಲ್ಲುತ್ತ ಸೌಭಾಗ್ಯದ ಹಾಲ. ಮಹಾರಾಜ, ನಂದನ ಬಳಿ ನೀನೇ. ಮಹಾರಾಜ, ನಿಮ್ಮಿಬ್ಬರ ಈ ಸ್ಥಿತಿಯನ್ನು ನನ್ನಿಂದ ನೋಡಲಾಗುತ್ತಿಲ್ಲ. 8 ವರ್ಷಗಳು ಕಳೆದವು, ಆದರೆ ಕಂಸನ ಈ ನರಕದಿಂದ ನಾನು ನಿಮ್ಮನ್ನು ಪಾರು ಮಾಡಲಾಗಲಿಲ್ಲ. ನಮ್ಮ ಚಿಂತೆ ಮಾಡಬೇಡ ಕ್ರೂರ. ನಮಗಿಂತ ಮಹತ್ವಪೂರ್ಣವಾದದ್ದು ಬ್ರಜಭೂಮಿಯ ಮಕ್ಕಳ ರಕ್ಷಣೆ ಮಾಡುವುದು. ಏಕೆಂದರೆ ಅವರೇ ಮುಂಬರುವ ಭವಿಷ್ಯ. ಮುಂದೊಂದು ದಿನ ಕಂಸನ ಅತ್ಯಾಚಾರಕ್ಕೆ ಇವರೇ ಅಂತ್ಯ ಹಾಡುತ್ತಾರೆ. ಅಕ್ರೂರ, ಗೋಕುಲದ ಮಕ್ಕಳೆಲ್ಲ ಸುರಕ್ಷಿತವೇ? ಮಹಾರಾಜ, ಗೋಕುಲದಲ್ಲಿ ಪವಾಡವೇ ನಡೆಯಿತು. ಪವಾಡವೇ? ಭದ್ರಾಕ್ಷ ಮತ್ತವನ ಸೈನಿಕರು ಗೋಕುಲದ ಮಕ್ಕಳನ್ನು ಹುಡುಕುತ್ತಾ ಗೋವರ್ಧನದ ಗುಹೆಯನ್ನೇ ತಲುಪಿದ್ದರು. ಅಲ್ಲಿ ನಂದಗೋಪ ತನ್ನ ಮತ್ತು ಹಳ್ಳಿಯ ಮಕ್ಕಳನ್ನೆಲ್ಲ ಬಚ್ಚಿಟ್ಟಿದ್ದ. ನಂದನ ಪುತ್ರನನ್ನು ನೋಡಿದೆಯಾ? ಹೇಗಿರುವನು ಅವನು? ಮಹಾರಾಜ, ನಂದನ ಮಗನ ಗುಣಗಾನವಂತೂ ಇಡೀ ಬ್ರಜಭೂಮಿಯಲ್ಲೇ ನಡೆದಿದೆ. ಅವನನ್ನು ಯಾರೇ ನೋಡಿದರೂ ಅವನ ಅಂದಕ್ಕೆ ಬೆರಗಾಗುತ್ತಾರೆ. ನನಗೆ ಅವನ ಚಂದದ ನಗುವನ್ನು ಇಷ್ಟು ದಿನವಾದರೂ ಮರೆಯಲು ಸಾಧ್ಯವೇ ಆಗುತ್ತಿಲ್ಲ. ಅಲಂಕಾರ ಮಾಡಿಕೊಂಡು ನಮ್ಮ ಕಂದ ರಾಜಕುಮಾರನ ಹಾಗಿದ್ದಾನೆ. ಅವನನ್ನು ನೋಡ್ತಿದ್ರೆ ಮನಸ್ಸಿಗೆ ಏನೋ ಆನಂದ ಆಗತ್ತೆ. ಮತ್ತಿವನು ಆ ಕಣ್ಣು ಮಿಟಕ್ಸಿ ನಗ್ತಾನಲ್ಲ, ಆಗ ನೋಡಿ, ಸಾಕ್ ಮಾಡಿ. ಇಷ್ಟೆಲ್ಲ ಹೊಗಳಿಕೆ ಒಳ್ಳೇದಲ್ಲ. ನನ್ನ ಕಂದನಿಗೆ ನಿಮ್ದೇ ದೃಷ್ಟಿ ಬಿದ್ರೆ ಕಷ್ಟ ಆಗತ್ತೆ. ನೀನು ಕಂಸನ ಜೊತೆಗಿಲ್ಲ ಎಂದು ಅಪ್ಪಣೆ ಮಹಾರಾಜ. ದೇವಕಿ ನಮ್ಮ ಅಷ್ಟಮ ಶಿಶುವು. ಇದೆಂಥ ದುರ್ವಿಧಿ ದೇವಕಿ. ನಮ್ಮ ಅಷ್ಟಮ ಪುತ್ರ ಜೀವಂತನಿದ್ದಾನೆ ಎನ್ನುವುದನ್ನು ನಾನು ನಿನಗೆ ಹೇಳುವಂತೆಯೂ ಇಲ್ಲ. ಏಕೆಂದರೆ ನೀನು ನನ್ನ ಜೀವದ ರಕ್ಷಣೆಗಾಗಿ ಕಂಸನ ಎದುರಿಗೆ ಸತ್ಯ ಹೇಳಿಬಿಡುತ್ತೀಯ. ಕ್ಷಮಿಸು ದೇವಕಿ. ನಿನ್ನ ಪುತ್ರ ಬದುಕಿರುವ ಸತ್ಯವನ್ನು ನಿನ್ನಿಂದಲೇ ಮುಚ್ಚಿಡುತ್ತಿದ್ದೇನೆ. ಆದರೆ ಇದನ್ನೆಲ್ಲ ನಾನು ನಮ್ಮ ಪುತ್ರನ ಸುರಕ್ಷತೆಗಾಗಿಯೇ ಮಾಡುತ್ತಿದ್ದೇನೆ. ಇದನ್ನೇ ನಾನು ಹೇಳ್ತಾ ಇದ್ದೀನಿ. ಆದ್ರೆ ನೀವಿಬ್ರು ಯಾರು? ಇದಕ್ಕೂ ಮೊದಲು ನಿಮ್ಮನ್ನ ಗೋಕುಲದಲ್ಲಿ ನೋಡೇ ಇಲ್ವಲ್ಲ? ಅದು ನಾವು ಯಾರು ಅಂತ ನೀನೇ ಹೇಳು ಶೃಂಗಿ. ನಾವು ಯಮುನಾ ಆಚೆ ಒಂದು ಋಷಿಗಳ ಆಶ್ರಮ ಇದೆಯಲ್ಲ, ಅಲ್ಲಿಂದ ಬಂದಿದ್ದೀವಿ. ಋಷಿಗಳ ಆಶ್ರಮನ? ಹಾ, ಮತ್ತೆ ಪೂರ್ಣೇಶ್ವರಿ ಬರ್ತಾ ಇರ್ತಾರೆ ಅಲ್ಲಿ. ನಾವು ಅವ್ರನ್ನ ಕರ್ಕೊಂಡು ಬರ್ತೀವಿ. ಮಾತೆ ಪೂರ್ಣೇಶ್ವರಿ ಯಾಕಿನ್ನೂ ಬಂದಿಲ್ಲ? ಅಸಂಭವ!
ಷಷ್ಠ ಭಾವ ತುಲಾ ರಾಶಿಯಲ್ಲಿ ಶುಕ್ರ ಮತ್ತು ಶನಿದೇವ, ಜೊತೆಗೆ ಇವರಿಬ್ಬರ ಜಾತಕದಲ್ಲಿ ಎಲ್ಲ ನಕ್ಷತ್ರ ಗ್ರಹಗಳು ತಮ್ಮ ತಮ್ಮ ಸ್ವಯಂ ರಾಶಿಯ ಉಚ್ಚಾವಸ್ಥೆಯಲ್ಲಿದ್ದಾರೆ. ಇದು ಹೇಗೆ ಸಾಧ್ಯ? ಯಾವುದೇ ಮನುಷ್ಯನಿಗೆ ಇಂತಹ ಗ್ರಹಗತಿಗಳಿರಲು ಹೇಗೆ ಸಾಧ್ಯ? ಎಲ್ಲ ಗ್ರಹ ಗೋಚರ ನಕ್ಷತ್ರ ಫಲಗಳ ಪೂರ್ಣ ರೂಪ ಭಗವಂತ ವಿಷ್ಣು ಮತ್ತು ಮಾತೆ ಲಕ್ಷ್ಮೀ ದೇವಿ ಕುಂಡಲಿಯಲ್ಲಷ್ಟೇ ಇದೆ. ಅಂದರೆ ಸಾಕ್ಷಾತ್ ಭಗವಂತ ವಿಷ್ಣು ಮಾತೆ ಲಕ್ಷ್ಮಿಯರೇ ಮನುಷ್ಯ ರೂಪದಲ್ಲಿ ಪೃಥ್ವಿಯಲ್ಲಿ ಅವತರಿಸಿದ್ದಾರೆ. ಸಫಲವಾಗಿದೆ. ನನ್ನ ಜನ್ಮಾಂತರ ಪಾಪಗಳು ಕಳೆದವು. ಬಾಲ್ಯದಿಂದ ಜೋಗಿತಿಯಾಗಿ ಯಾವ ಪ್ರಭುವಿನ ದರ್ಶನಕ್ಕಾಗಿ ಅಲೆದಾಡುತ್ತಿದ್ದನೋ ಇಂದು ಅವರು ಕಣ್ಣೆದುರೇ ಇದ್ದಾರೆ. ನನಗೆ ಅಂದೇ ಅನುಮಾನ ಉಂಟಾಗಿತ್ತು. ನಿಮ್ಮ ಜನ್ಮದಿನದಂದು ಆದರೆ ವಿಶ್ವಾಸ ಉಂಟಾಗಿರಲಿಲ್ಲ. ಇಂದು ನಿಮ್ಮಿಬ್ಬರ ಜನ್ಮ ಕುಂಡಲಿಯನ್ನು ನೋಡಿ ನನ್ನ ಅನುಮಾನ ವಿಶ್ವಾಸವಾಗಿ ಬದಲಾಗುತ್ತಿದೆ. ನೀವಿಬ್ಬರು ಬೇರಾರೂ ಅಲ್ಲ, ಸಾಕ್ಷಾತ್ ಭಗವಂತ ವಿಷ್ಣು ಮಾತೆ ಲಕ್ಷ್ಮಿ ಅಲ್ಲವೇ ಪ್ರಭು? ನನ್ನ ನಂಬಿಕೆ ಸರಿಯಲ್ಲವೇ ಮಾತೆ? ಪುತ್ರನ ನಾಮಧೇಯ ಕೃಷ್ಣ. ಕೃಷ್ಣ 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 ಎಂದರೆ ಈಶ್ವರನಂತೆ ದಿವ್ಯ. ರಾಧಾ ಕೃಷ್ಣ ರಾಧಾ ಕೃಷ್ಣ ರಾಧಾ ಕೃಷ್ಣ ರಾಧಾ ಕೃಷ್ಣ ರಾಧಾ ಕೃಷ್ಣ ರಾಧಾ ಕೃಷ್ಣ ರಾಧಾ ಕೃಷ್ಣ.
ಎಲ್ಲ ಪ್ರಶ್ನೆಗಳಿಗೆ ಉತ್ತರವೇ? ಮೂಜಗವಿದರ ನಾಥನಾಗಿರುವೆ, ದೀನ ಅನಾಥ ಸಂಗಾತಿನಿ ಪ್ರಭುವೆ. ಶ್ರೀಕೃಷ್ಣ ಗೋವಿಂದ ಹರೇ ಮುರಾರೇ. ಮಾತೆ ನೋಡಿ, ಈ ನವಿಲ್ಗರಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ನಮ್ಮ ಮುದ್ದು ಕೃಷ್ಣನ ಕೈಯಲ್ಲಿ. ಹಾ ಯಶೋದೆ, ನನಗನ್ಸುತ್ತೆ ನಮ್ಮ ಕೃಷ್ಣನಿಗೂ ಈ ನವಿಲುಗರಿಗೂ ಏನೋ ಹಳೆಯದೊಂದು ಸಂಬಂಧ ಇದೆ ಅಂತ. ನೋಡಲ್ಲಿ, ಕೃಷ್ಣ ನವಿಲುಗರಿಯನ್ನ ಬಿಡ್ತಾನೇ ಇಲ್ಲ. ನನ್ಗನ್ಸುತ್ತೆ ಬೆಣ್ಣೆ ತರಾನೇ ಈ ನವಿಲ್ಗರಿನೂ ನಮ್ ಕಂದನ್ನ ಆವರಿಸ್ಕೊಂಡಿದೆ ಅಂತ. ಆದರೆ ಇಲ್ಲಿ ದೂರ ದೂರದವರೆಗೂ ನವಿಲುಗಳೇ ಇಲ್ಲವಲ್ಲ. ಹಾಗಿದ್ದ ಮೇಲೆ ಈ ಗರಿ ಇದ್ದಕ್ಕಿದ್ದ ಹಾಗೆ ಎಲ್ಲಿಂದ ಬಂತು? ಪೂತನಿ ಹೊರಟಿದ್ದಾಳೆ ನಿನ್ನ ಅಷ್ಟಮ ಶಿಶುವಿನ ಹುಡುಕಾಟಕ್ಕೆ. ನಿನ್ನ ಅಷ್ಟಮ ಶಿಶು ಸಿಕ್ಕ ಕೂಡಲೇ ಉಳಿದ ಮಕ್ಕಳಂತೆ ಅದನ್ನು ಕೊಲ್ಲುತ್ತೇನೆ. ಚಿಂತಿತಳಾಗಬೇಡ ಸೋದರಿ. ಅದಾದ ಮೇಲೆ ನಿನ್ನ ಈ ಸೋದರ ಸುರಕ್ಷಿತ. ನಂತರ ನೀನು ಮತ್ತು ಭಾವನವರು ಕೂಡ ಸುಖಿ. ಪಾಪಿ ಕಂಸ, ಅದೆಷ್ಟು ನಗಬೇಕೋ ನಗು, ಆದರೆ ನಾನು ನಿನ್ನನ್ನು ಎಂದೆಂದಿಗೂ ಕ್ಷಮಿಸಲಾರೆ. ನಿನ್ನ ಈ ಪಾಪಗಳ ದಂಡ ನಿನಗೆ ಖಂಡಿತ ಸಿಗುತ್ತದೆ ಕಂಸ. ಭಾವ, ನನ್ನ ಸೋದರಿಯನ್ನು ಚೆನ್ನಾಗಿ ನೋಡಿಕೊಳ್ಳಿ. ಮಾಹಿಷ್ಮತಿಯ ಮಂದಿ ಹೇಳಬಾರದು ಕಂಸನ ಸೋದರಿ ದೇವಕಿಗೆ ತವರಲ್ಲಿ ಸುಖವೇ ಸಿಕ್ಕಿಲ್ಲವೆಂದು. ಚಾಣೂರ, ವಿಚಾರಿಸು ಪೂತನಿ ಎಲ್ಲಿರುವಳೆಂದು. ನಿಶ್ಚಯ ಮಾಡಿದಾಗ ಎಲ್ಲ ದೇವತೆಗಳು ತಮ್ಮ ಜೀವ ಉಳಿಸಿಕೊಳ್ಳಲು ಸುರಕ್ಷಿತ ಸ್ಥಾನ ಹುಡುಕತೊಡಗಿದರು. ಆದರೆ ರಾವಣನ ಅಸೀಮ ಶಕ್ತಿಯಿಂದ ಅವರಿಗೆ ಸುರಕ್ಷಿತ ಸ್ಥಾನ ದೊರಕಲಿಲ್ಲ. ಆಗ ನವಿಲುಗಳು ದೇವತೆಗಳನ್ನು ತಮ್ಮ ಗರಿಯೊಳಗೆ ಹುದುಗಿಸಿಕೊಂಡು ಕಾಪಾಡಿದವು. ಆಗ ದೇವತೆಗಳು ನವಿಲುಗಳಿಗೆ ವರವನ್ನಿತ್ತು ಎಂದೆಂದಿಗೂ ನವಿಲುಗರಿಯಲ್ಲಿ ವಾಸಿಸುತ್ತೇವೆಂದರು. ಅಂದಿನಿಂದ ನವಿಲುಗರಿಗಳಲ್ಲಿ ಕಣ್ಣು ಮೂಡಿದವು. ಈ ಕಣ್ಣುಗಳೇ ನವಿಲುಗರಿಗಳಲ್ಲಿ ದೇವತೆಗಳ ವಾಸದ ಪ್ರತೀಕವಾಗಿದೆ. ಮಾತೆ, ಈ ಸತ್ಯನ ತಿಳಿಸಿ ನೀವು ನಮಗ್ ತುಂಬಾ ಉಪಕಾರ ಮಾಡಿದಿರಿ. ಇವತ್ತಿಂದ ನಾನು ಈ ನವಿಲ್ಗರಿನ ಯಾವಾಗ್ಲೂ ನನ್ ಕಂದನ್ ಮುಡಿಗ್ ತೊಡಿಸ್ತೀನಿ. ಈ ನವಿಲ್ಗರಿನೇ ನನ್ ಕಂದನ್ ಗುರ್ತಾಗತ್ತೆ. ಮೋಸ! ಪೂತನಿಗೆ ಮೋಸ! ಕೊನೆಗೂ ಸಿಕ್ಕಿದ್ಲು ಈ ಪಾಪಿ. ನೋಡ್ರಪ್ಪ, ಇವಳೆ ಆ ಪಿಶಾಚಿ. ಇವಳೆ ನಮ್ಮ ಹಳ್ಳಿ ಮಕ್ಕಳನ್ನೆಲ್ಲ ಕೊಂದವಳು. ಸಾಯಿಸಿ